ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PS ಲೈಫ್ ಆ್ಯಂಡ್ ಲಿವಿಂಗ್. ಎಸ್ ಫ್ರೆಂಡ್ಸು, ಇವಾಗಲೇ ನಿಮಗೆ ಗೊತ್ತಾಗಿರ್ಬೋದು, ಥಂಬ್ನೈಲ್ ನೋಡಿ. ಈ ವ್ಲಾಗ್ ಬಂದುಬಿಟ್ಟು ನನ್ನ ಹಸ್ಬೆಂಡ್ ಅವರ ಬರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಯಾವ ರೀತಿ ಬರ್ಡೇ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಹಾಗೆಯೇ ಎಲ್ಲಿ ಯಾವ ಹೊರಗಡೆ ಹೋಗಿದ್ದೀವಿ ಅಂದರೆ ಊಟಕ್ಕಾಗಲಿ ಲಂಚಕ್ಕಾಗಿ ಹೀಗೆ ತುಂಬಾ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಈ ಲಾಕ್ ಮಾಡಿದ್ದು. ಫಸ್ಟ್ ಅವರಿಗೆ ಬೆಡ್ರೂಮಲ್ಲಿ, ಅಪ್ಪ ಮಗನಿಗೆ ಬೆಡ್ರೂಮಲ್ಲಿ ಲಾಕ್ ಮಾಡಿ, ನಾನು ಈ ಥರ ಹೊರಗಡೆ ಹಾಲಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ನನ್ನ ಲೈಫಲ್ಲಿ ಅಂದರೆ ಫಾರ್ ದ ಫಸ್ಟ್ ಟೈಮ್ ಯಾರಿಗಾದರೂ ಸರ್ಪ್ರೈಸ್ ಕೊಡ್ತಾಯಿದ್ದೀನಿ ಅಂದರೆ ಅದು ನನ್ನ ಹಸ್ಬೆಂಡೇ ಆಗಿದ್ದಾರೆ. ಯಾಕೆಂದರೆ ನಾನು ಯಾರಿಗೂ ಲೈಕ್ ನನ್ನ ನನ್ನ ತಾಯಿಗೂ ಕೂಡ ನಾನು ಈ ಥರ ಯಾವಾಗೂ ಸರ್ಪ್ರೈಸ್ ಮಾಡಿಲ್ಲ. ಬಟ್ ನನ್ನ ಹಸ್ಬೆಂಡ್ಗೆ ಮಾಡಬೇಕಂತ ಆಯಿತು. ಸೊ ಅದಕ್ಕೆ ಇವೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಇದು ಬಂದುಬಿಟ್ಟು ರಾತ್ರಿ ಅಂದರೆ ಮಧ್ಯರಾತ್ರಿ 12 ಗಂಟೆಗೆ ನಾವು ಕೇಕ್ ಕಟ್ ಮಾಡಬೇಕು ಅನ್ನೋದು ಪ್ಲ್ಯಾನಿಂದ ಮಾಡ್ತಾ ಇರೋದು. ಸೊ ನಾನು ಕೇಕಲ್ಲಿನೇ ಅಂದರೆ ಬ್ಲಿಂಕಿಟಲ್ಲಿ ನಾನು ಕೇಕ್ ಆರ್ಡ್ರ್ ಮಾಡಿಬಿಟ್ಟೆ. ಹಾಗೆಯೇ ಈ ಥರ ಎಲ್ಲ ಬಲೂನ್ಸು, ಈ ಥರ ರೋಸು ಎಲ್ಲ ಕ್ಯಾಂಡಲು, ಸೊ ಸರ್ಪ್ರೈಸ್ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಎಲ್ಲನೂ ನಾನು ಆರ್ಡ್ರ್ ಮಾಡ್ಕೊಂಡು ಬ್ಲಿಂಕಿಟಲ್ಲಿ ಆರ್ಡ್ರ್ ಮಾಡಿಕೊಂಡು ಇಟ್ಕೊಂಡಿದ್ದೆ ಆಫ್ಟರ್ನೂನೇ. ಸೊ ಇವಾಗ ಆಲ್ಮೋಸ್ಟ್ ರೆಡಿ ಆಗಿದೆ. ಇವಾಗ ಅವರಿಗೆ ಅಂದರೆ ಕೇಕ್ ತಂದು ಅಲ್ಲಿ ಪ್ಲೇಸ್ ಮಾಡೋದು ಟೈಮು 5-6 ಮಿನಿಟ್ ಇತ್ತು. ಅಷ್ಟರಲ್ಲೇ ಐಸ್ ಕೇಕ್ ಆಗಿದ್ದರಿಂದ ನಾನು ಫ್ರಿಜ್ಜಲ್ಲೇ ಇಟ್ಟಿದ್ದೆ. ಸೊ ಇವಾಗ ಕೇಕ್ ತೆಗೆದು ಕೇಕನ್ನು ಹಾರ್ಟ್ ಮೇಲೆ ಪ್ಲೇಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ಅಪ್ಪ ಮಗಗೆ ಹೊರಗೆ ಕರಿ ಟೈಮು, ಕೇಕ್ ಕಟ್ಟಿಂಗ್ ಟೈಮ್ ಫೈನಲಿ ಇವಾಗ ಬಂದುಬಿಡ್ತು. ಸೊ ನೋಡ್ಬೋದು ಹಿಂದ್ಗಡೆ ಟಿ ವಿಯಲ್ಲಿ ನಾನು ಸಾಂಗ್ ಹಾಕಿದ್ದೀನಿ, ಬರ್ಡೇ ಸಾಂಗು. ಸೊ ಇದು ಒಂದು ಬರ್ಡೇ ಸಾಂಗ್ ನಂದು ಫೇವ್ರೆಟ್ ಸಿಂಗರ್ದು ಫೇವ್ರೆಟ್ ಸಾಂಗ್ ಅಂತ ಹೇಳ್ಬೋದು. ಅದಕ್ಕೆ ಅದು ಹಾಕಿದ್ದೀನಿ. ಹಾಡು ಕೂಡ ತುಂಬಾ ಚೆನ್ನಾಗಿತ್ತು. ಸೊ ಇವಾಗ ನೋಡಿ ಫೈನಲಿ ಅವರಿಗೆ ಹೊರಗೆ ಎಂಟ್ರಿ ತಗೋತಾ ಇದ್ದಾರೆ. ಬಲೂನ್ಸ್ ನೋಡಿದ ತಕ್ಷಣ ಬಲೂನಿಗೆ ಹಿಡಿಯೋಕೆ ಹೋಗ್ತಾ ಇದ್ದಾನೆ ಅಪ್ಪು. ಸೊ ಥರ್ಡ್ ಪರ್ಸನ್ ಇಲ್ಲ, ಅದಕ್ಕೆ ಸ್ವಲ್ಪ ವೀಡಿಯೋ ಈ ಒಂದು ಮೂಮೆಂಟ್ ನನಗೆ ತುಂಬ ಇಂಪಾರ್ಟೆಂಟ್ ಇತ್ತು. ಬಟ್ ನಾನೇ ವಿಡಿಯೋ ಮಾಡಬೇಕು, ನಾನೇ ಅದು ಬಲೂನ್ ಇದು ಮಾಡಬೇಕು, ಹೀಗಾಗಿ ಅದು ಆಗಲಿಲ್ಲ. ವೀಡಿಯೋ ಕ್ಯಾಪ್ಚರ್ ಕರೆಕ್ಟಾಗಿ ಆಗಲಿಲ್ಲ. ಬಟ್ ಪರವಾಗಿಲ್ಲ, ಹಸ್ಬೆಂಡ್ ಆದರೂ ಖುಷಿಪಟ್ಟರು. ಹಸ್ಬೆಂಡಿಗೆ ಖುಷಿ ಪಡೋಕ್ಕೆ ತಾನೇ ನಾನು ಈ ಥರ ಎಲ್ಲ ಮಾಡಿದ್ದು. ಸೊ ಅವ್ರಿಗೆ ಕೂಡ ಇಷ್ಟ ಆಯಿತು. ಈ ಥರ ಅಂದರೆ ಅವರಿಗೂ ಕೂಡ ಫಸ್ಟ್ ಟೈಮ್ ಈ ಥರ ಯಾರೋ ಸರ್ಪ್ರೈಸ್ ಕೊಡ್ತಾ ಇದ್ದಾರಂತೆ. ಸೊ ನಾನು ಕೂಡ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಯಾರಿಗೂ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ. ಅವರು ಕೂಡ ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದಕ್ಕೆ ಅವ್ರಿಗೆ ಕೂಡ ತುಂಬ ಖುಷಿ ಆದರು. ಸೊ ಅಪ್ಪು ಕೂಡ ಚೆನ್ನಾಗಿ ಅವನು ಕೂಡ ಎಂಜಾಯ್ ಮಾಡ್ದ. ಕೇಕ್ ಅಂದರೆ ಆಸಮ್ ಆಗಿತ್ತು, ಸೂಪರ್ ಆಗಿತ್ತು. ಸೊ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಡೋರಿಗೆ ನಾವು ಸ್ವಲ್ಪ ಟೈಮ್ ತಗೊಂಡು ಈ ಥರ ಒಂದು ಚಿಕ್ಕನೇ ಎಫರ್ಟ್ ಹಾಕಿ ಮಾಡಿದರೆ ಅವರು ಕೂಡ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್. ಸೊ ಇದೇ ಉದ್ದೇಶಕ್ಕಾಗಿ ನಾನು ಕೂಡ ಮಾಡಿದ್ದು. ಸೊ ಫೈನಲಿ ನೋಡಿ ಬರ್ಡೇ ಕೇಕ್ ಕಟ್ ಮಾಡ್ತಾಯಿದ್ದೀವಿ ವಿತ್ ಸಾಂಗು. ನಾವು ಕೂಡ ಹಾಡ್ತೀವಿ. ಸೊ ಅಪ್ಪು ಕೂಡ ನೋಡಿ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ನೋಡ್ಬೋದು ಅವ್ರ ಫೇಸ್ ಮೇಲೇ ಗೊತ್ತಾಗುತ್ತೆ ಅವ್ರು ಎಷ್ಟು ಖುಷಿ ಇದ್ದರು, ಅವ್ರಿಗೆ ಎಷ್ಟು ಇಷ್ಟ ಆಯಿತು ಈ ಸರ್ಪ್ರೈಸ್ ಅಂತ. ಸೊ ಹೀಗಾಗಿ ಸೊ ಕೇಕ್ ಕಟ್ ಮಾಡಿದ ತಕ್ಷಣ ನೋಡಿ ಮಾಡೋಕ್ಕೆ ಕೊಡ್ತಾಯಿಲ್ಲ, ಅವ್ನು ಟಚ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಸೊ ನಾನು ಈ ಥರ ಚಿಕ್ಕದು ಮೂಮೆಂಟಲ್ಲೇ ಹ್ಯಾಪಿ ಕಂಡು ಹಿಡಿತೀನಿ ಫ್ರೆಂಡ್ಸ್. ನನಗೆ ದೊಡ್ಡದು ಬೇಕು, ದೊಡ್ಡ ಖುಷಿ ಬೇಕು, ದೊಡ್ಡದಾಗಲಿ ದೊಡ್ಡ ಆಡಂಬರದ ಜೀವನ ನನಗೆ ಇಷ್ಟ ಇಲ್ಲ. ಈ ಥರ ಚಿಕ್ಕದರಲ್ಲಿನೇ ನಾನು ಜೀವಿಸೋಕೆ ಇಷ್ಟಪಡ್ತೀನಿ. ಅದು ಹೇಗೆ ಇರಲಿ, ಸುಖನೂ ಇರಲಿ ದುಃಖನೂ ಇರಲಿ, ಒಟ್ಟು ಜೀವನ ಸಾಗಿಸಬೇಕು ಅಂತ ಹೇಳ್ತಾರಲ್ಲ, ಆ ಥರ ಇವಾಗ ನಾನು ಹೋಗ್ತಾ ಇದ್ದೀನಿ. ಅಂದರೆ ಹಸ್ಬೆಂಡ್ಗೆ ಕೇಕ್ ತಿನ್ಸೋಕ್ಕೆ ಇವಾಗ ನೋಡ್ಬೋದು. ಸೊ ಕೇಕ್ ಅಂದರೆ ತುಂಬಾ ಟೇಸ್ಟಿ ಇತ್ತು. ಹಸ್ಬೆಂಡಿಗೆ ತಿನ್ನಿಸಿ, ಅಪ್ಪು ತಿನ್ನಿಸ್ಲಿಲ್ಲ, ಜಸ್ಟ್ ಹೀಗೆ ಮಾಡಿದೆ. ಸೊ ಅವರು ಕೂಡ ಅಷ್ಟೇ ಒಂದು ಸ್ವೀಟ್ ಜಗ್ಷರ್ ಅಂತ ಹೇಳ್ಬೋದು. ತುಂಬಾ ನಮಗೆ ಪ್ರೊಟೆಕ್ಟ್ ಮಾಡ್ತಾರೆ, ಕೇರ್ ಮಾಡ್ತಾರೆ, ಲವ್ ಮಾಡ್ತಾರೆ. ಇದಕ್ಕಿಂತ ಬೇರೆ ಏನು ಬೇಕು ಅಲ್ವಾ? ಒಂದು ಹೆಂಡತಿಗೆ ಅಥವಾ ಒಂದು ಮಕ್ಕಳಿಗೆ ಈ ಥರ ಒಂದು ಪ್ರೊಟೆಕ್ಟಿವ್ ಆಗಿರುವ ಹಸ್ಬೆಂಡು ತಂದೆ ಇದ್ದರೆ ಸಾಕು, ಇದಕ್ಕಿಂತ ಜಾಸ್ತಿ ಏನು ಬೇಡ. ಸೊ ಈ ಬರ್ಡೇಗೆ ಅವರು ಆಯುಷ್ ಮತ್ತು ಸಕ್ಸಸ್
ಸಕ್ಸಸ್ಸು ಮತ್ತು ಅವರ ಹೆಲ್ತ್ ಎಲ್ಲನೂ ಆರಾಮಾಗಿರಲಿ. ಅವ್ರು ಯಾವಾಗಲೂ ಈ ಥರನೇ ಖುಷಿಯಾಗಿರಬೇಕು. ಅವ್ರ ಫೇಸ್ ಮೇಲೆ ಏನೇ ಆಗಲಿ ಏನೇ ಇದ್ರೂ ಅವರು ನಗ್ತಾನೆ ಇರ್ತಾರೆ. ಸೊ ಈ ನಗು ಹೀಗೆ ಅವ್ರ ಫೇಸ್ ಮೇಲೆ ಇರಲಿ ಅಂತ ಹೇಳ್ಕೊತ ನಾನು ಅವರಿಗೆ ಒಂದು ಗಿಫ್ಟ್ ಮಾಡಿದ್ದೆ. ಸೊ ಇದೇ ಒಂದು ಗೈಡನ್ ಬೆಲ್. ಅಂದರೆ ಏನೇ ಕಷ್ಟ ಏನೇ ಕೆಟ್ಟ ದೃಷ್ಟಿ ಅವ್ರ ಮೇಲೆ ಬೀಳದೇ ಇರಲಿ. ಬಿಕಾಸ್ ನಮಗೋಸ್ಕರ ಅವರು ಕಷ್ಟಪಡ್ತಾ ಇದ್ದಾರೆ ಅಂದರೆ ಅವ್ರು ನೆಮ್ಮದಿ ಇದ್ರೇ ನಾವು ನೆಮ್ಮದಿ ಆಗಿರೋಕ್ಕೆ ಸಾಧ್ಯ. ಹೀಗಾಗಿ ಅವರಿಗೆ ಒಂದು ಅವ್ರು ನಮಗೆ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಈ ಗೈಡನ್ ಬೆಲ್ ಥ್ರೂ ಯಾರದೇ ಕಣ್ಣು ಅವ್ರ ಮೇಲೆ ಬೀಳದೇ ಇರಲಿ ಅಂತ ಒಂದು ಗೈಡನ್ ಬೆಲ್ ಆ್ಯಸ್ ಅ ಗಿಫ್ಟ್ ಥರ ನಾನು ಅವರಿಗೆ ಗಿಫ್ಟ್ ಕೊಟ್ಟೆ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಫ್ರೆಂಡ್ಸ್, ಇದು ಬಂದುಬಿಟ್ಟು ನಾವೆಲ್ಲ ಪೂಜೆ ಮುಗಿಸ್ಕೊಂಡು ಇವಾಗೆ ಹೊರಗಡೆ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ತಮ್ಮ ಅಂದರೆ ನನ್ನ ಹಸ್ಬೆಂಡ್ ಅಕ್ಕನ ಮಗ ಕೂಡ ಅವನಿಗೆ ಕೂಡ ಕರೆಸ್ಕೊಂಡಿದ್ದೀವಿ. ಅವನು ಇಲ್ಲೇ ಎಲ್ಲೋ ಕೆಲಸ ಮಾಡ್ತಾ ಇದ್ದಾನೆ. ಸೊ ಅದಕ್ಕೆ ನೀನು ಬಾರಪ್ಪ ಹೊರಗಡೆ ಹೋಗಿ ಊಟ ಮಾಡಿಸ್ಕೊಂಡು ಬರೋಣ ಅಂತ ಇದೇ ರೀಸನ್ ಮೇಲೆ ಅವನಿಗೆ ಕೂಡ ಕರೆಸ್ಕೊಂಡಿದ್ದೀವಿ. ಸೊ ಅವನು ಬಂದಿದ್ದ. ಸೊ ಅವನಿಗೂ ತಗೊಂಡು ಹೋಟೆಲ್ಗೆ ಹೋಗಿದ್ದೀವಿ ಲಂಚ್ ಮಾಡೋಕ್ಕೆ. ಹಾಗೆಯೇ ಎಲ್ಲರೂ ಸೇರಿ 3 ಜನ ಸೇರಿ ಹೋಗಿದ್ದೀವಿ. ನೋಡಿ ಅವನಿಗೂ ನಾನು ಕಾಡಿಸ್ತಾ ಇದ್ದೆ, ನಿಂದು ಫಸ್ಟ್ ಸ್ಯಾಲ್ರಿ ಹಾಗೆ ನಿನ್ನ ಮಾಮಂದು ಬರ್ಡೇದು ನನಗೂ ಆ್ಯಂಡ್ ಅಪ್ಪುಗೆ ಫುಲ್ ಪಾರ್ಟಿ ಇವತ್ತು. ಇಬ್ಬರು ಸೇರಿ ತುಂಬಾ ನಾವು ಫುಲ್ ಎಂಜಾಯ್ ಮಾಡ್ತೀವಿ. ನೀವು ಮಾತ್ರ ನಿಮ್ಮ ಪಾಕೆಟನ್ನು ಸ್ವಲ್ಪ ಸಂಭಾಳಿಸ್ಕೊಳ್ಳಿ ಅಂತ ನಾನು ಅವರಿಗೆ ಕಾಡಿಸ್ತಾ ಇದ್ದೆ. ಸೊ ಅವನದೇನು ಹೀಗೆ ಕಾಡಿಸ್ತಾ ಇದ್ದೆ, ಬಟ್ ಅವನದೇನು ನಾವು ದುಡ್ಡು ತೊಗೊಂಡಿಲ್ಲ. ನಾವೇನು ಅಂದರೆ ನಮ್ಮ ಹಸ್ಬೆಂಡೇ ಅವರು ಎಲ್ಲ ಪೇ ಮಾಡಿದರು. ಅವನಿಗೇನು ಪೇ ಮಾಡ್ಸೋಕ್ಕೆ ಹಚ್ಚಲಿಲ್ಲ. ಅವ್ನು ಹೇಳ್ತಾ ಇದ್ದ, ನಾನು ಕೇಕ್ ತರ್ತೀನಿ, ನನ್ನ ಕಡೆಯಿಂದ ಒಂದು ಕೇಕ್ ಕಟ್ ಮಾಡೋಣ, ಬಟ್ ನಾವು ಬೇಡ ಅಂತ ಹೇಳಿ ಸುಮ್ಮನೆ ದುಡ್ಡು ಯಾಕೆ ಖರ್ಚು ಮಾಡೋದಲ್ವಾ. ಹೀಗಾಗಿ ಅವನಿಗೂ ಬೇಡ ಅಂತ ಹೇಳಿ ಜಸ್ಟ್ ಲಂಚ್ ಮಾಡೋಕ್ಕೆ ಹೋಗಿದ್ದೀವಿ. ಸೊ ಒಂದು ಪ್ರಮೋಷನ್ ವಿಡಿಯೋ ಕೂಡ ಇತ್ತು ಇನ್ಸ್ಟಾಗ್ರಾಮಲ್ಲಿ. ಸೊ ಅದನ್ನು ಕೂಡ ಮುಗಿಸ್ಕೊಂಡು ಲಂಚ್ ಮಾಡೋಕ್ಕೆ ಹೋಗಿದ್ದೀವಿ. ಅಂದರೆ ಲಂಚ್ ಕೂಡ ತುಂಬಾ ಟೇಸ್ಟಿ ಇತ್ತು. ಫುಡ್ ಮಾತ್ರ ನನಗಂದ್ರೆ ತುಂಬಾ ಇಷ್ಟ ಆಯಿತು. ಈ ಚಿಕನ್ ಚಿಲ್ಲಿ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು. ಅಲ್ಲೆಲ್ಲ ಫುಡ್ಗಿಂತ ನಾವು ಮಟನ್ ದಮ್ ಬಿರಿಯಾನಿ ತೊಗೊಂಡಿದ್ದೀವಿ, ಚಿಕನ್ ಚಿಲ್ಲಿ ಹಾಗೆ ಪರೋಟ, ಹಾಗೆಯೇ ಕಬಾಬ್ ಅದು ಚಿಕನ್ 65 ತೊಗೊಂಡಿದ್ದೀವಿ. ಸೊ ಸೂಪ್ ಎಲ್ಲ ತೊಗೊಂಡಿದ್ದೀವಿ. ಸೊ ಅಷ್ಟೆಲ್ಲದರಲ್ಲಿ ನನಗೆ ಚಿಕನ್ ಚಿಲ್ಲಿ ತುಂಬಾ ಇಷ್ಟ ಆಯಿತು. ಇವಾಗ ವಾಪಸ್ ಹೋಗಬೇಕು ಸಾಕು ಅಂತ ಫುಲ್ ಹೊಟ್ಟೆ ತುಂಬಿದ್ದು ಹೋಗ್ತಾಯಿದ್ದೀವಿ. ಅಪ್ಪನ ಜೊತೆ ಸುಮ್ಮನೆ ಆಟ ಆಡ್ತಾಯಿದ್ದೀವಿ. ಅಪ್ಪು ಕೂಡ ತುಂಬಾ ಮೆಚೂರ್ಡ್ ಆಗಿದ್ದಾನೆ. ಇವಾಗೆ ನಾನು ಏನು ಹೇಳ್ತೀನಿ ಅದಕ್ಕೆ ಫುಲ್ ರೆಸ್ಪಾನ್ಸ್ ಮಾಡ್ತಾನೆ, ನಮಸ್ತೆ ಮಾಡ್ತಾನೆ, ಥ್ಯಾಂಕ್ಸ್ ಕೊಡ್ತಾನೆ, ಹೈ-ಫೈ ಕೊಡ್ತಾನೆ, ಕ್ಲ್ಯಾಪ್ಸ್ ಹೊಡಿತಾನೆ, ಈ ಥರ. ಸೊ ಅದು ಒಂದು ಒಳ್ಳೆ ಅಂತ ಹೇಳ್ಕೊತ ನೆಕ್ಸ್ಟ್ ಒಂದು ಜ್ಯೂಸ್ ಕುಡಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಮನೆ ಹತ್ರನೇ ಅಲ್ಲಿ ಶಾಪ್ ಆಂಟಿ ಇತ್ತು. ಸೊ ಅಲ್ಲಿ ಒಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ನಾನು ಮತ್ತು ತಮ್ಮ ಇಬ್ಬರೇ ಕುಡ್ದೀವಿ. ನನ್ನ ಹಸ್ಬೆಂಡ್ ಕುಡಿಲಿಲ್ಲ. ಅವ್ರು ಆ ಥರ ಏನು ಬಿಕಾಸ್ ಅವ್ರಿಗೆ ಫಸ್ಟ್ ಹೆಲ್ತ್ ಅಪ್ಸೆಟ್ ಇತ್ತು. ಸೊ ಹೀಗಾಗಿ ನಾವು ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಮನೆಯಲ್ಲಿ ನೋಡ್ಬೋದು, ಫೈನಲಿ ಮನೆಯಲ್ಲಿ ಇವತ್ತು ರೀಚ್ ಆಗಿ ಅಪ್ಪುಗೆ ನೋಡಿ ತಾನೇ ಸುಸ್ಸು ಮಾಡಿ ತಾನೇ ಒರೆಸಿದ್ದಾನೆ. ಯಾವ ಮೆಟ್ಟಿಗೆ ನನ್ನ ಮಗ ಮೆಚೂರ್ಡ್ ಆಗಿದ್ದಾನೆ ಅಂದರೆ ನೋಡಿ, ಏನಂತೀರ. ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಮೀಶೋ ಅಲ್ಲಿ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ. ಸೊ ಅದೇ ಬಂದುಬಿಟ್ಟು ಸ್ಲಿಪ್ಪರ್ ಸ್ಟ್ಯಾಂಡು. ಕ್ವಾಲಿಟಿ ಬಂದು ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನಿಮಗೇನಾದರೂ ಬೇಕಿದ್ದರೆ ನನ್ನ ಇನ್ಸ್ಟಾಗ್ರಾಮ್ ID PS ಲೈಫ್ ಆ್ಯಂಡ್ ಲಿವಿಂಗ್ ಅಲ್ಲಿ ಹೋಗಿ ನಾನು ಈ ವಿಡಿಯೋದು ಲಿಂಕ್ ಹಾಕಿದ್ದೀನಿ. ಅಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿದರೆ ನಿಮಗೆ ಡೈರೆಕ್ಟ್ ಈ ಪ್ರಾಡಕ್ಟ್ದು ಲಿಂಕ್ ನಿಮಗೆ ಶೇರ್ ಆಗುತ್ತೆ. ಪ್ರಾಡಕ್ಟ್ ಮಾತ್ರ ಸೂಪರಾಗಿದೆ, ಸೂಪರ್ ಕ್ವಾಲಿಟಿಯಿಂದ ಬಂದಿದೆ. ನನಗೂ ಇಷ್ಟ ಆಯಿತು, ಹಾಗೆ ನನ್ನ ಹಸ್ಬೆಂಡಿಗೂ ಇಷ್ಟ ಆಯಿತು. ಸೊ ಅಪ್ಪಗೆ ತಗೊಂಡು ಈ ಥರ ಎಲ್ಲ ಪ್ರೊಸೆಸ್ ಮಾಡಿ ಅದಕ್ಕೆಲ್ಲ ಜಾಯಿಂಟ್ ಮಾಡಿ ಜೋಡಿಸಿ ಈ ಥರ ಮಾಡಬೇಕಂದ್ರೆ ಫುಲ್ ಡೇನೇ ಮುಗೀತು. ಸೊ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬಾಯ್.